ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಮೈನಸ್ ಏನು? ದಾವಣಗೆರೆಯಲ್ಲಿ ಬಿಜೆಪಿಗೆ ಪ್ಲಸ್ ಮೈನಸ್ ಏನು? ಲಿಂಗಾಯತರ ಒಗ್ಗಟ್ಟು ಕಾಂಗ್ರೆಸ್ಗೆ ವರ ಆಗುತ್ತಾ? ಮುಸ್ಲಿಂ ದಂಗಲ್ ಬಿಜೆಪಿಗೆ ವರ ಆಗುತ್ತಾ? ಈ ಬಾರಿ ದಾಖಲಾದ ಮತದಾನ 68%. ಯಾರಿಗೆ ವರ ಇದು? 78,437 ಪುರುಷರು, 79,949 ಮಹಿಳೆಯರು. ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ಹೈ ವೋಲ್ಟೇಜ್ ದಾವಣಗೆರೆ ದಂಗ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಏನು ಮೈನಸ್ ಏನು? ಗೆಲ್ಲಬೇಕು ಅಂದ್ರೆ ಯಾಕೆ ಗೆಲ್ಲಬೇಕು, ಸೋಲ್ಬೇಕು ಅಂದ್ರೆ ಯಾಕೆ ಸೋಲ್ಬೇಕು? ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, ಅದರಲ್ಲಿ ಪ್ಲಸ್ ಏನು ಮೈನಸ್ ಏನು? ಲಿಂಗಾಯತರ ಒಗ್ಗಟ್ಟು ಕಾಂಗ್ರೆಸ್ಗೆ ವರ ಆಗುತ್ತಾ ಅಥವಾ ಮುಸ್ಲಿಮರ ದಂಗಲ್ಲು ಬಿಜೆಪಿಗೆ ವರ ಆಗುತ್ತಾ? ಮುಸ್ಲಿಮರು ಬಿಜೆಪಿನ ಒಪ್ಕೊಂಡು ಮತ ಹಾಕಿರ್ತಾರ? ಗೊತ್ತಿಲ್ಲ. ಬಟ್ ಇದರಲ್ಲಿ ಪುರುಷರು 78,437, ಮಹಿಳೆಯರು 79,949. ಸಾಕಷ್ಟು ಕುತೂಹಲ, ಕ್ಯೂರಿಯಾಸಿಟಿ, ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು. ಏನಾಗುತ್ತೆ ಭವಿಷ್ಯ ಎಲ್ಲವೂ ಕೂಡ. ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ. ಬಟ್ ನೋಡಿ, ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನೋದಕ್ಕೆ ಅಂದ್ರೆ ಯಾವಾಗ ಏನಾಗುತ್ತೋ ಅಂತ ಗೊತ್ತಾಗಲ್ಲ. ಮುಸ್ಲಿಮರು ಈ ರೀತಿಯಾಗಿ ಕಾಂಗ್ರೆಸ್ ಮೇಲೇನೆ ಸಿಟ್ಟಾಗಿ ಬೇಸರಗೊಂಡು ಕಾಂಗ್ರೆಸ್ಗೆ ಈ ರೀತಿಯಾಗಿ ಮಾತಾಡ್ತಾರೆ ಅನ್ನುವಂಥದ್ದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ ನಾಯಕರು, ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಅಲ್ಪಸಂಖ್ಯಾತ ಸಮುದಾಯವನ್ನ ಮೇಲೆ ಎತ್ತುತ್ತಾ ಇದ್ದೀವಿ ನಾವು ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹೇಳೋದೇನು? ನಮ್ಮಿಂದ ಕಾಂಗ್ರೆಸ್ಸು, ನಾವಿದ್ರೆ ಪಕ್ಷ ಅಂತ ಹೇಳುತ್ತೆ. ನಮಗೆ ಯಾರು ಅವಕಾಶ ಮಾಡಿಕೊಡ್ತಾರೆ, ನಮಗೆ ಎಲ್ಲಿ ಅವಕಾಶಗಳು ಸಿಗುತ್ತೆ, ನಾವು ಅಲ್ಲಿ ಹೋಗ್ತೀವಿ. ಈಗ ಇದರ ನಡುವೆ ಮತ್ತೊಂದು JDSಗೆ ಜಮೀರ್ ಅಹ್ಮದ್ ಖಾನ್ ಹೋಗ್ಬಿಡ್ತಾರೆ, JDS ಪಕ್ಷವನ್ನ ಅಲ್ಪಸಂಖ್ಯಾತರು ಒಪ್ಕೊಂಡು ಬಿಡ್ತಾರೆ ಅನ್ನುವಂಥ ಒಂದಿಷ್ಟು ಊಹಾಪೋಹಗಳು ಇರುವಂಥದ್ದು. ಬಟ್ ಗೊತ್ತಿಲ್ಲ, ಈ ಒಂದು ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಜಮೀರ್ ಅಹ್ಮದ್ ಖಾನ್ನ ನಡೆ ಯಾವ ರೀತಿಯಾಗಿರುತ್ತೆ, ಹೈಕಮಾಂಡ್ ನಡೆ ಹೇಗಿರುತ್ತೆ, ಈಗಾಗಲೇ DK ಶಿವಕುಮಾರ್, ಜಬ್ಬಾರ್ ಮತ್ತು ನಸೀರ್ ಮೇಲೆ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಪಕ್ಷದ ಒಂದು ನಿಷ್ಠೆ ಇರುತ್ತೆ, ಅದರ ಕರ್ತವ್ಯ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಅಲ್ಲೇನಾದರೂ ಹಾನಿ ಆಯಿತು ಅಂತಂದಾಗ ಪಕ್ಷ ಆ ರೀತಿಯಾಗಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಬಟ್ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೀಗ. ಮುಸ್ಲಿಂ ಧರ್ಮ ಗುರುಗಳು ಸಹಿತ ಇದ್ರ ಬಗ್ಗೆ ಪ್ರೊಟೆಸ್ಟನ್ನು ಮಾಡಿದ್ರು. ಬಟ್ ಇಲ್ಲಿ ದಾವಣಗೆರೆಯಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ವರ್ಸಸ್ ಸಮರ್ಥನ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಆಡಳಿತವನ್ನು ಸಮರ್ಥ ಅವರು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಏನಾದರೂ ಜನರಲ್ಲಿ ಇದೆಯಾ ಅಂತ. ಯಾಕಂದರೆ ತಾತ ಮಾಡಿದಂಥ ರೀತಿಯಲ್ಲೇ ಮೊಮ್ಮಗ ಕೂಡ ಆಡಳಿತ ಮಾಡಬೇಕಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ.